ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಸದ್ಯಕ್ಕೆ ಯಾವುದೇ ಥರದ್ದು ಕ್ಲಾಸಸ್ ಇಲ್ಲ, ನೋಡೋಣ ನೆಕ್ಸ್ಟ್ ಮಂತಲ್ಲಿ ಹಾಕಬೇಕು ಅಂದ್ಕೊಂಡಿನಿ. ಹಾಕಿದಾಗ ಡೆಫಿನೆಟಾಗಿ ನಾನು ನಿಮಗೆ ಗೈಡ್ ಮಾಡ್ತೀನಿ, ಕಲಿಯೋರಂತೆ. ಓಕೆನಾ? ಸೊ ಇವತ್ತಿಂದು ಲೆಟ್ ಸಿ ಪ್ರಾಫಿಟ್ ಆರ್ ಲಾಸ್, ದೆನ್ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಟ್ರಿಕ್ಕಿ ಮಾರ್ಕೆಟ್ ಯಾರು ಸೀರಿಯಸ್ಲಿ ತುಂಬಾ ಟ್ರಿಕ್ಕಿ ಮಾರ್ಕೆಟ್ ಇವತ್ತು. ಸೊ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಇವತ್ತು ಟ್ರಿಕ್ಕಿ ಏನಕ್ಕೆ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಎಷ್ಟು ಕೇರ್ಫುಲ್ ಆಗುತ್ತೆ ಅಷ್ಟೇ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಅಂತ ಪುಟ್ ಸೈಡು ಕ್ವಾಂಟಿಟಿನೂ ಕಡಿಮೆ ಎತ್ಕೊಂಡಿದ್ದೆ, ಬಿಕಾಸ್ ನನಗೆ ಲಾಸ್ ಆದರೂ ಕೂಡ ದೊಡ್ಡ ಅಮೌಂಟ್ ಲಾಸ್ ಆಗಬಾರ್ದು ಅಂತ. ಸೊ ಕಾಲ್ ಸೈಡು ಅಷ್ಟೇ ನಾನು ರೆಗ್ಯುಲರ್ ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಬಿಕಾಸ್ ಲಾಸು ಕವರ್ ಆಗಿ ಪ್ರಾಫಿಟು ಆಗುತ್ತೆ ಅನ್ನೋದು ಗೊತ್ತಿತ್ತು. ಅದೇ ರೀಸನ್ಗೆ ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ಸುಮ್ಮನೆ ಪದೇ ಪದೇ ಟ್ರೇಡ್ ಮಾಡೋದು ಕೂಡ ವೇಸ್ಟು, ದಯವಿಟ್ಟು ಮಾಡಬೇಡಿ ಆ ಥರ. ಸೊ ಕ್ಲೋಸ್ ಇಟ್ ಅಪ್. ಇವತ್ತು ನಿಮಗೆ ಎಲ್ಲಿ ಏನಕ್ಕೆ ಡಿಫಿಕಲ್ಟ್ ಡೇ, ಏನಕ್ಕೆ ಇದು ಅನ್ನೋದು ಕೂಡ ನಾನು ಸ್ಟೂಡೆಂಟ್ಸಿಗೆ ಬೆಳಗ್ಗೆನೇ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದೆ. ಏನಕ್ಕೆ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ. ಮಾರ್ಕೆಟ್ ಏನು ಮಾಡಿತ್ತು, ಕಂಟಿನ್ಯೂಸ್ ಆಗಿ ಲಾಸ್ಟ್ 4 ಕ್ಯಾಂಡಲ್ಸ್ ನೋಡಿದರೆ ನಿಮಗೆ ಕಂಟಿನ್ಯೂಸ್ ಆಗಿ ಬಿದ್ದಿದೆ ಮಾರ್ಕೆಟು. 1 2 3 4. ಸೊ ಪುಲ್ ಬ್ಯಾಕ್ ಎಕ್ಸ್ಪೆಕ್ಟೆಡ್ ಇತ್ತು. ಈ ಪುಲ್ ಬ್ಯಾಕ್ ಇಲ್ಲಿ ಆಲ್ರೆಡಿ ಕೊಟ್ಟಿತ್ತು. ಸೊ ಸ್ಟಿಲ್ ಮಾರ್ಕೆಟ್ ಪುಲ್ ಬ್ಯಾಕ್ ಕೊಟ್ಟಿದೆ, ಇಲ್ಲ ಅಂತ ಹೇಳೋದಿಲ್ಲ. ಸ್ಟಿಲ್ ಮಾರ್ಕೆಟ್ ಪುಲ್ ಬ್ಯಾಕ್ ಕೊಟ್ಟಿದೆ. ಸೊ ನನಗೆ ಮಾರ್ಕೆಟಲ್ಲಿ ಇದು ಪುಲ್ ಬ್ಯಾಕ್ ಅನ್ನೋದು ಕೂಡ ಗೊತ್ತಿತ್ತು. ಮಾರ್ಕೆಟ್ ಇಲ್ಲಿಂದ ಬ್ರೇಕ್ಔಟ್ ಆಗೋ ಚಾನ್ಸಸ್ ಕೂಡ ವೆರಿ ಲೆಸ್ ಅನ್ನೋದು ಗೊತ್ತಿತ್ತು. ಬಟ್ ಒಂದೇ ಒಂದು ಇಶ್ಯೂ ನಾನು ಫೇಸ್ ಮಾಡ್ತಿದ್ದು, ಮಾರ್ಕೆಟ್ ಏನು ಮಾಡಿದೆ, ಆಲ್ರೆಡಿ ನಾನು ಅಂದ್ಕೊಂಡಿದ್ದ ರೇಂಜ್ಗಿಂತ ಜಾಸ್ತಿ ಇದೆ. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಇಷ್ಟರೊಳಗಡೆ ಇದೇ ಗ್ಯಾಪ್ ಅಪ್ಪು ಇಷ್ಟರೊಳಗಡೆ ಆಗಿದ್ದಿದ್ರೆ ಐ ನೋ ದಟ್ ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಡೌನ್ ಸೈಡ್ ಅನ್ನೋದು ಈಸಿಯಾಗಿ ಗೊತ್ತಿತ್ತು ಅದು ನನಗೆ. ಸೊ ಮಾರ್ಕೆಟ್ ಏನು ಮಾಡಿದೆ, ನನ್ನ ರೇಂಜ್ಗಿಂತ ಮೇಲ್ ಓಪನ್ ಆಗಿದೆ. ಸೊ ರೇಂಜ್ಗಿಂತ ಮೇಲ್ ಓಪನ್ ಆಗಿದೆ ಅಂದಾಗ ದೇರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟಲ್ಲಿ ಸೆಲ್ಲರ್ಸ್ಗೂ ಕುತ್ತಿಗೆಗೆ ಬರುತ್ತೆ, ಬಯರ್ಸ್ಗೂ ಕುತ್ತಿಗೆಗೆ ಬರುತ್ತೆ. ಮಾರ್ಕೆಟ್ ಯಾವುದು ಸೈಡು ಮೂವ್ ಆಗೋದಿಲ್ಲ. ಮಾರ್ಕೆಟ್ ವಿಲ್ ಫೋಲ್ಡ್ ಫಾರ್ ಫುಲ್ ಡೇ ಒಂದೇ ಪ್ಲೇಸಲ್ಲಿ ನಿಂತ್ಕೊಳ್ಳೋ ಚಾನ್ಸಸ್ ಹೆವಿ ಇದೆ. ಸೊ ಈ ಪ್ಲೇಸಲ್ಲಿ ನೀನು ಟ್ರೇಡ್ ಮಾಡೋದು ತುಂಬಾ ಕಷ್ಟ ಅನ್ನೋದು ನನಗೆ ಬೆಳಗ್ಗೆ ಓಪನ್ ಆದಾಗಲೇ ಗೊತ್ತಾಯಿತು. ಸೊ ಒಂದು ಸೆಕೆಂಡ್ ಥಿಂಗು, ನೆನ್ನೆ ನೈಟಿಂದ ಏನು ಇಶ್ಯೂ ಆಗಿತ್ತು, ನಮ್ಮ ಏರಿಯಾದಲ್ಲಿ ಪವರ್ ಇರಲಿಲ್ಲ. ಬೆಳಗ್ಗೆನೂ ನಾನು ಯು ಪಿ ಎಸ್ ಕುಯ್ ಕುಯ್ ಅಂದ್ಕೊಂಡೇ ಇತ್ತು. ಸೊ ನನಗೆ ಇಲ್ಲಿ ಸಮಸ್ಯೆ ಏನಂದರೆ, ನಿಮಗೆ ಪವರ್ ಏನಾದರೂ ಒಂದು 4-5 ಅವರ್ ಪವರ್ ಕಂಟಿನ್ಯೂಸ್ ಆಗಿ, ಅಟ್ಲೀಸ್ಟ್ ಒಂದು 3-4 ಅವರ್ ಪವರ್ ಕಂಟಿನ್ಯೂಸ್ ಇಲ್ಲ ಅಂದರೆ ನಮ್ಮ ಇಂಟರ್ನೆಟೇ ಇರಲ್ಲ. ಬಿಕಾಸ್ ಇಂಟರ್ನೆಟ್ಗೆ ಅವ್ನು ಎಲ್ಲಿಂದ ಕೊಟ್ಕೊಂಡವನು, ಅವ್ನ ಬ್ಯಾಟ್ರಿ ಎಷ್ಟು ಪವರ್ಫುಲ್ ಇದಾವೋ ಒಂದು ಗೊತ್ತಿಲ್ಲ. ಸೊ ಮೊಬೈಲ್ ನೆಟ್ವರ್ಕ್ ಕನೆಕ್ಟ್ ಮಾಡಿದೆ. ಮೊಬೈಲ್ ನೆಟ್ವರ್ಕಲ್ಲಿ ಅಷ್ಟು ಫಾಸ್ಟ್ ಇರೋದಿಲ್ಲ. ಓಕೆನಾ? ಸೊ ಮೊಬೈಲ್ ನೆಟ್ವರ್ಕಲ್ಲಿ ಟ್ರೇಡ್ ಪಂಚ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ನನಗೆ ಡೈಲಿ ವೈಫೈಲ್ ಸ್ಪೀಡ್ ಪಂಚ್ ಆಗಂಗೆ ಮೊಬೈಲ್ ನೆಟ್ವರ್ಕಲ್ಲಿ ಪಂಚ್ ಆಗಿದ್ದು ಗೊತ್ತಾಗ್ತಿತ್ತು. ಓಕೆ ಫೈನ್, ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಬಟ್ ಪವರ್ ಬಂದಿರೋದಕ್ಕೆ ನಿಮಗೆ ಯೂಟ್ಯೂಬ್ ವೀಡಿಯೋ ಮಾಡ್ತಿರೋದು. ಅದರ್ವೈಸ್ ಇವತ್ತು ಯೂಟ್ಯೂಬ್ ವೀಡಿಯೋ ಕೂಡ ಮಾಡ್ತಿರಲ್ಲ. ಸೊ ನನಗೆ ಇಲ್ಲಿಗೆ ಟ್ರೇಡ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಪವರ್ ಬಂದಿತ್ತು. ಸೊ ಐ ಆಮ್ ಕಂಫರ್ಟಬಲ್ ಟು ಟ್ರೇಡ್. ಓಕೆನಾ? ಸೊ ನನಗಿವತ್ತು ಆ್ಯಕ್ಚುಲಾಗಿ ಟ್ರೇಡ್ಸು ಎಲ್ಲಿ ನಂದು ಲಾಸ್ ಆಗಿದೆ, ಎಲ್ಲಿ ಏನು ಅನ್ನೋದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಸೀರಿಯಸ್ಲಿ ಕ್ರೇಜಿ ಮಾರ್ಕೆಟ್ ಯಾರು ಎಂಥ ಒಂದು ನಾನ್ಸೆನ್ಸ್ಗಳು ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಲೈಕ್ ಮಾರ್ಕೆಟ್ ಇಷ್ಟು ದೂರ ಬಂದಾಗಲೂ ಅಂದ್ಕೊಂಡೆ ನೋ ಟ್ರೇಡ್, ಇಲ್ಲಿಗೆ ಬಂದಾಗಲೂ ಅಂದ್ಕೊಂಡೆ ನೋ ಟ್ರೇಡ್. market again if it is breaks then I can go with one call side trade. So because market is dunning and picture perfect W kind of pattern ಅಂತ. ಸೊ ಸ್ಟೂಡೆಂಟ್ಸ್ಗೆ ಅದನ್ನೇ ಹೇಳಿದೆ, ವೆಯ್ಟ್ ಫಾರ್ ಇಟ್ M1W ಪ್ರಾಪರ್ ಅಂತ. ಸೊ ಸೆಲ್ಲಿಂಗ್ ಸೈಡ್ ಮಾರ್ಕೆಟ್ ಫುಲ್ ಬ್ಯಾಕ್ ನಾನು ಅಂದ್ಕೊಂಡೆ ಮಾರ್ಕೆಟು ಇನ್ನೊಂದು ಸ್ವಲ್ಪ ಅಪ್ ಸೈಡ್ ಹೋಗಿ ಬರುತ್ತೆ ಅಂತ, ಬರಲಿಲ್ಲ. ನನ್ನ ಮಿಸ್ಟೇಕ್ ಏನು, ಎಲ್ಲಿ ಎಂಟ್ರಿ ಆಗಿದೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ನಾನು ಟ್ರೇಡ್ ತೊಗೊಂಡಿದ್ದು ಈ ಕ್ಯಾಂಡಲಲ್ಲಿ, ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಈ ಕ್ಯಾಂಡಲಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೆ. ರೀಸನ್ ಕೂಡ ಹೇಳ್ಬಿಡ್ತೀನಿ. ಮಾರ್ಕೆಟಲ್ಲಿ ಇಲ್ಲಿಂದ ಬೈಯಿಂಗ್ ತೊಗೊಂಡೋದವರು ಇಷ್ಟು ದೊಡ್ಡ ಕ್ಯಾಂಡಲಲ್ಲಿ ಅಗೇನ್ ಬಯರ್ಸ್ಗಳು ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ರು. ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ರಿಟರ್ನ್ ಇಲ್ಲಿಗೆ ಬಂದಾಗ ಅಂದ್ಕೊಂಡೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಈ ಕ್ಯಾಂಡಲ್ ಏನಾಗಿದೆಯಲ್ಲ, ಈ ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸಸ್ ಹೆವಿ ಇದೆ ಮಾರ್ಕೆಟಲ್ಲಿ. ಬಿಕಾಸ್ ಬಯರ್ಸ್ಗಳದ್ದು ಸ್ಟಾಪ್ ಲಾಸ್, ಇವರೆಲ್ಲ ಬೆಳಗ್ಗೆ ಬಂದಿರೋ ಬಯರ್ಸು. ನಾವು ಯಾವುದೇ ಈ ಬಯರ್ಸ್ಗಳ ಬಗ್ಗೆ ಮಾತೇ ಆಡ್ತಿಲ್ಲ. ಬಿಕಾಸ್ ಈ ಬಯರ್ಸ್ಗಳು ಆಲ್ರೆಡಿ ಗುಡ್ ಪ್ರಾಫಿಟಲ್ಲಿದ್ದಾರೆ. ಯಾರು ಸೆಲ್ಲರ್ಸ್ ಅಂತೂ ಮಾರ್ಕೆಟಲ್ಲಿಲ್ಲ. ಬಿಕಾಸ್ ಇಷ್ಟು ದೊಡ್ಡ ಪುಲ್ ಬ್ಯಾಕ್ ಆದಾಗ ಸೆಲ್ಲರ್ಸ್ ಅಂತೂ ಆಲ್ರೆಡಿ 2 ದಿನದಿಂದ 3 ದಿನದಿಂದ ಹೋಲ್ಡ್ ಮಾಡಿದವರೆಲ್ಲ ದೇ ವಿಲ್ ಬುಕ್ ದ ಪ್ರಾಫಿಟ್. ಫ್ರೈಡೇ ಏನು ಕ್ರೀಸ್ ತೊಗೋಬೇಕು ಅಂತ. ಸೊ ಅಗೇನ್ ಏನು ಬಯರ್ಸ್ಗಳು ಯಾರು ಪೊಸಿಷನಿಂದ ತೊಗೊಂಡು ಬಂದಿರ್ತಾರಲ್ಲ ಅವ್ರಿಗೂ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ ಬಯರ್ಸ್ ಎಲ್ಲಿ ತೊಗೊಂಡೋಗ್ಬೇಕು ಅಂತ. ಓನ್ಲಿ ಇವ್ರು ಕ್ಲೋಸಿಂಗ್ ಲೆವೆಲ್ ಬಯರ್ಸ್ಗಳು ಇರ್ತಾರೆ. ಕ್ಲೋಸಿಂಗ್ ಲೆವೆಲ್ ಬಯರ್ಸ್ ಏನು ಆಲ್ರೆಡಿ ಇಷ್ಟು ಗ್ಯಾಪ್ ಅಪ್ ಆಗಿದೆ, ದೇ ಆರ್ ವೆಂಟ್ ಅಪ್. ಸೊ ನನಗಿವಾಗ ಇಲ್ಲಿರೋದೇನು, ನಾನು ಫ್ರೆಶ್ ಬಯರ್ಸ್ನ ಟಾರ್ಗೆಟ್ ಮಾಡ್ತೀನಿ. ಫ್ರೆಶ್ ಬಯರ್ಸ್ ಆ್ಯಂಡ್ ಫ್ರೆಶ್ ಸೆಲ್ಲರ್ಸ್ ಮೇಲೆ ಇಲ್ಲಿ ವರ್ಕ್ ಮಾಡ್ತಿರೋದು. ಆ್ಯಂಡ್ ಮೋರ್ ಎವರ್ ನಮ್ಮ ಸ್ಟ್ರಾಟಜಿ ಪ್ರಕಾರನೂ ಅಷ್ಟೇ ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಓವರ್ಲ್ಯಾಪಿಂಗ್ ಸ್ಟ್ರಾಟಜಿ ನಂಬರ್ 5 and 6. ಸೊ ಅದ್ರ ಪ್ರಕಾರ ಏನು, ನನಗೆ ಮಾರ್ಕೆಟ್ ಇದರಿಂದ ಮೇಲೆ ಓಪನ್ ಆಗಿದ್ದರೆ ಐ ನೋ ದಟ್ ಮಾರ್ಕೆಟ್ ವಿಲ್ ಮೋರ್ ಬುಲಿಶ್.
ಸೊ ಇದರಿಂದ ಕೆಳಗಡೆಗೆ ಓಪನ್ ಆಗಿದ್ರೆ ಮಾರ್ಕೆಟ್ ವಿಲ್ ಬಿ ಮೇ ಬಿ ಹೈ ಚಾನ್ಸಸ್ ಆಫ್ ಸೆಲ್ಲಿಂಗ್ ಪ್ರೆಷರ್. ಸೊ ಇಲ್ಲಿ ಓಪನ್ ಆಗಿರೋದು ತ್ರಿಶಂಕು ಸ್ಥಿತಿ, ಯಾವ ಕಡೆಗೂ ಮಾರ್ಕೆಟ್ ಮೂವ್ ಆಗಕ್ಕೆ ಬಿಡ್ತಾ ಇಲ್ಲ ಮಾರ್ಕೆಟ್ನ ಅನ್ನೋದು. ಸೊ ಅದೇ ರೀಸನ್ಗೆ ಐ ಜಸ್ಟ್ ವೇಟೆಡ್. ಯಾವಾಗ ಮಾರ್ಕೆಟ್ ನನಗೆ ಈ ದೊಡ್ಡ ಕ್ಯಾಂಡಲ್ನ ಈ 2 ಕ್ಯಾಂಡಲ್ ತಿಂದಾಕ್ತು, ಐ ಕನ್ಫರ್ಮ್ ಮಾರ್ಕೆಟ್ ಇಲ್ಲಿಂದ ಬೀಳುತ್ತೆ ಅಂತ. ಸೀರಿಯಸ್ಲಿ ನಾನು ಹೋಲ್ಡ್ ಮಾಡಲಿಲ್ಲ, ನಾನು ಇಲ್ಲಿ ಎಂಟ್ರಿ ಆದೆ. ಎಂಟ್ರಿ ಆಗಿದ್ದು ಪ್ಲೇಸ್ ರಾಂಗೋ ಇಲ್ಲ ಒಂಚೂರು ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡೋಕ್ಕಿತ್ತು ಗೊತ್ತಿಲ್ಲ. ನಾನು ಸ್ಟಾಪ್ ಲಾಸ್ನ ಹಿಟ್ ಮಾಡ್ತು. ಸ್ಟಾಪ್ ಲಾಸ್ ಹಿಟ್ ಮಾಡಿ ಈ ಕ್ಯಾಂಡಲ್ ಫಾರ್ಮ್ ಆಯಿತು. ಓಕೆನಾ? ಸೊ ಇದು ಆಗುತ್ತೆ ಸಮ್ಟೈಮ್ಸು, ಏನೂ ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡೆ ಇವತ್ತು ಲಾಸ್ ತೊಗೊಳ್ಳೇಬೇಕು, ಚಲೋ ಓಕೆ ಫೈನ್, ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಂತ. ಮತ್ತೆ ಈ ಕ್ಯಾಂಡಲಲ್ಲಿ ಎಂಟ್ರಿ ಆಗ್ಬೋದಿತ್ತಲ್ಲ, ಫೋಮೋ ಎಂಟ್ರಿ ಮಾಡೋಕ್ಕಾಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ನೆವರ್ ಡೂ ದ ಫೋಮೋ ಎಂಟ್ರೀಸ್. ಫೋಮೋ ಎಂಟ್ರಿ ನೀವು ಯಾವಾಗ ಮಾಡ್ತೀರಾ? ಫೋಮೋ ಎಂಟ್ರಿ ಯಾವಾಗ ಆಗುತ್ತೆ? ಇದೇ ಕ್ಯಾಂಡಲು ಮಾರ್ಕೆಟ್ ಇಲ್ಲೇ ಎಲ್ಲರೂ ಓಪನ್ ಆಗಿ ಕೆಳಗಡೆ ಬಂದಿದ್ರೆ ಐ ಅಗ್ರಿ, ಫೋಮೋ ಎಂಟ್ರಿ ತೊಗೊಂಡ್ರೂ ಕೂಡ ನಿಮಗೆ ಮೂವ್ ಆಗುತ್ತೆ ಅಂತ. ಈ ಪ್ಲೇಸಲ್ಲಿ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ಸೊ ನಾನು ಸ್ಟಾಪ್ ಲಾಸ್ ಹಿಟ್ಟಾಗೋದಿಲ್ಲ ಅಂದರೆ ಸೀರಿಯಸ್ಲಿ ಅದೇ ನಾನು ಎಂಟ್ರಿ ಪ್ಲೇಸಿಂದ ಮಾರ್ಕೆಟು 18 ಪಾಯಿಂಟ್ ಮೂವ್ ಆಯಿತು ಅಲ್ವಾ? ಸೊ ದಿಸ್ ಈಸ್ ಏನಂತ ಹೇಳಬೇಕು? ಬ್ಯಾಡ್ ಲಕ್ ಅಂತ ಹೇಳಬೇಕಾ? ಎಂಟ್ರಿ ಪ್ಲೇಸ್ ರಾಂಗ್ ಅಂತ ಹೇಳ್ಬೇಕಾ? ಫೈನ್, ಓಕೆ, ಚಲೋ ಲೀವ್ ಇಟ್ ಆಫ್. ₹1,000 ಲಾಸು, ₹10,000 ಓಕೆ, ನಾಳೆ ದುಡ್ಕೊಂಡ್ರಾಯ್ತು ಅಂತ ಸುಮ್ಮನಾದೆ. ದೆನ್ ಮಾರ್ಕೆಟ್ ಈಸ್ ಸ್ಲೋಲಿ ಪುಶ್ಡ್ ಬ್ಯಾಕ್. ಅಗೇನ್ ಸೆಲ್ಲರ್ಸ್ಗಳು ಅಗೇನ್ ಇಲ್ಲಿ ಕೆಳಗಡೆಗೆ ತಂದರು, ಇಲ್ಲಿ ಅಗೇನ್ ಕೆಳಗಡೆಗೆ ತಂದರು, ಅಗೇನ್ ಬಯರ್ಸ್ ಡಾಮಿನೇಟೆಡ್ ಹಿಯರ್. ಓಕೆನಾ? ಸೊ ಮಾರ್ಕೆಟ್ ಅಗೇನ್ ಈ ಪ್ಲೇಸ್ನ ಡಾಮಿನೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಮಾರ್ಕೆಟ್ ಯಾವಾಗ ಈ ಪ್ಲೇಸಿಗೆ ಬಂತು, ದೇರ್ ವಿಲ್ ಬಿ ಹೈ ಚಾನ್ಸ್ ಬೆಳಗ್ಗೆ ಏನು ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಮಾಡಿದವರು ಏನಿದ್ದಾರೆ ಅವ್ರುಗಳು ಮ್ಯಾಕ್ಸಿಮಮ್ ಮೆಂಬರ್ಸ್ ಎಕ್ಸಿಟ್ ಆಗಿರ್ತಾರೆ, ಮ್ಯಾಕ್ಸಿಮಮ್ ಕಾಸ್ಟಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಮಾರ್ಕೆಟು ಪುಲ್ ಬ್ಯಾಕಲ್ಲಿದೆ, ಮಾರ್ಕೆಟ್ ಇವತ್ತು ಹಿಂಗೆ ಹೋಗುತ್ತೆ ಅಂತ. ಸೊ ಆ ಥರ ಹೋಗಿಲ್ಲ ಮಾರ್ಕೆಟು. ಮಾರ್ಕೆಟ್ ಯಾವಾಗ ಇಲ್ಲಿಗೆ ನೆಕ್ಲೈನಿಗೆ ಬಂತು, ಐ ಜಸ್ಟ್ ಎಂಟರ್ಡ್ ಹಿಯರ್ ಇಟ್ ಸೆಲ್ಫ್. ನಾನು ಇಲ್ಲೇ ಎಂಟ್ರಿ ಆದೆ ನಾನು. ಸೊ ರನ್ನಿಂಗ್ ಕ್ಯಾಂಡಲ್ಗಿಂತ ಕ್ಲೋಸ್ ಆದಮೇಲೆ ಎಂಟ್ರಿ ಆದೆ. ರಿಸ್ಕ್ ತೊಗೋಬೇಕು ಅಂದರೆ ಇಲ್ಲೇ ತೊಗೋಬೇಕು. ಇಲ್ಲಿ ಬಂದಾಗ ರಿಸ್ಕ್ ತೊಗೊಂಡ್ರೆ ವೇಸ್ಟ್, ಅದು ಯೂಸ್ಲೆಸ್ ಅನ್ನಿಸ್ತು. ಸೊ ಅದಕ್ಕೆ ರಿಸ್ಕ್ ಇಲ್ಲೇ ತೊಗೊಳ್ಳೋಣ ಅಂತ ಇದೇ ಪ್ಲೇಸಲ್ಲಿ ರಿಸ್ಕ್ನ ಎತ್ಕೊಂಡೆ. ಈ ಕ್ಯಾಂಡಲ್ ನನಗೆ ಒಂದು ಉತ್ತಮವಾದ ಮೂಮೆಂಟನ್ನು ತೋರಿಸ್ತು, ಒಂದು ಉತ್ತಮವಾದ ನನಗೆ ಲಾಸ್ನ ಕಳೆದು ಪ್ರಾಫಿಟ್ಟು ಮಾಡಿಕೊಡ್ತು. ಐ ಜಸ್ಟ್ ಕ್ಲೋಸಿಂಗ್ ದ ಡೇ. ಓಕೆನಾ? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಮೈಂಡ್ ಸೆಟ್ಟು ಆ್ಯಂಡ್ ಏನಕ್ಕೆ ನಾವು ಇವತ್ತು ಇಲ್ಲಿ ಟ್ರೇಡ್ ಮಾಡಿದ್ರೆ ಯಾಕೆ ಡಿಫಿಕಲ್ಟ್ ಆಗುತ್ತೆ. 2 ರೀಸನ್ ನಿಮಗೆ ಅರ್ಥ ಆದರೆ ಇಟ್ಸ್ ಎ ವೆರಿ ಮಚ್ ಕ್ಲಿಯರ್. ಓಕೆನಾ? ಸೊ ನಾಳೆಗೆ ಈಸಿ ಇರುತ್ತೆ, ನಾಳೆಗೆ ಹೇಗಿರುತ್ತೆ ಟ್ರೇಡ್ಸ್ ಅನ್ನೋದನ್ನು ಸ್ಟೂಡೆಂಟ್ಸ್ಗೆ ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ 3:30ಗೆ, ಡೋಂಟ್ ವರಿ. ಸೊ ಇದಾಗಿತ್ತು ಇವತ್ತಿನ ಟ್ರೇಡ್. ಮಾರ್ಕೆಟ್ ಯಾಕೆ ಇವತ್ತು ಬ್ರೇಕ್ಔಟ್ ಕೂಡ ಆಗ್ತಿಲ್ಲ, ಯಾಕೆ ಇಲ್ಲಿ ಟ್ರ್ಯಾಪ್ ಮಾಡ್ತಿದೆ, ಯಾಕೆ ಇವ್ರನ್ನೆಲ್ಲರೂ ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತ ಎಂಟ್ರಿ ಆದವ್ರನ್ನೆಲ್ಲರೂ ಟ್ರ್ಯಾಪ್ ಮಾಡ್ತಿದೆ? ವೈ? ರೀಸನ್ ಕೂಡ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ 3 ಡೇಸಿಂದ ಬಿದ್ದಿದೆ. ಪ್ರಾಫಿಟ್ ಬುಕ್ ಮಾಡಿದಿರೋ ಸೆಲ್ಲರ್ಸು ಅಗೇನ್ ದೇ ಆರ್ ಎಂಟ್ರಿಂಗ್ ಟು ಮಾರ್ಕೆಟ್ ಪುಷ್ ಅಪ್. ಓಕೆನಾ? ಸೊ ಸಿಂಪಲ್ ಲಾಜಿಕ್ಕು. ಮಾರ್ಕೆಟ್ ಏನಾದರೂ ಇವತ್ತು ಇಲ್ಲೇ ಇಷ್ಟರೊಳಗಡೆ ಕ್ಲೋಸ್ ಆಯಿತು ಅಂದರೆ ನಾಳೆ ಮಂತ್ಲಿ ಎಕ್ಸ್ಪೈರಿ ಇದೆ, ಸ್ಟಾಕ್ಸಲ್ಲಿ ರೋಲ್ ಓವರ್ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಇಟ್ ವಿಲ್ ಮೇಕ್ ಸಮ್ ಪ್ಯಾನಿಕ್ನೆಸ್ ಟು ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಇಬ್ಬರಿಗೂ ಕನ್ಫ್ಯೂಷನ್ ಆಗುತ್ತೆ. ಅದೇ ಮಾರ್ಕೆಟ್ ಇಲ್ಲೇ ಎಲ್ಲರೂ ಓಪನ್ ಆಗಿ ಅಗೇನ್ ಈ ಹೈ ತೆಗಿತು ಅಂದರೆ ಮಾರ್ಕೆಟ್ ವಿಲ್ ಸ್ಟಾರ್ಟ್ಸ್ ಮೇಕಿಂಗ್ ಬುಲಿಶ್ ಮೂವ್. ಅಗೇನ್ ಬುಲಿಶ್ ಮೂವ್ನ ಸ್ಟಾರ್ಟ್ ಮಾಡುತ್ತೆ ಮಾರ್ಕೆಟು. ಸೊ ಹಾಗೆ ನಿಮಗೆ ಮಾರ್ಕೆಟ್ನ ಸ್ಟ್ರಕ್ಚರ್ ಮೇಲೆ ನೀವು ಯಾವಾಗ ಫೋಕಸ್ ಮಾಡ್ತಾ ಇರ್ತೀರ ಇದೆಲ್ಲ ಈಸಿ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಅದಕ್ಕೆ ಹೇಳೋದು, ನಾನು ಸಿಂಪಲ್ ಥಿಂಗ್ಸ್ ಕಲಿಸಿರ್ತೀನಿ, ನಿಮ್ಗೆ ಅದನ್ನು ನೋಡ್ತಾ ನಿಮಗೆ ಅರ್ಥ ಆಗುತ್ತದು ಏನಾಗ್ತಿದೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಏನು, ದಿಸ್ ಈಸ್ ದ ಲಾಸ್ಟ್ ಹೋಪ್ ಫಾರ್ ಬಯರ್ಸ್. ಸೆಲ್ಲರ್ಸ್ ಆಲ್ರೆಡಿ ಇಲ್ಲ, ಸೆಲ್ಲರ್ಸ್ ಇವಾಗ ಟ್ರೈ ಮಾಡ್ತಿದ್ದಾರೆ ಪೊಸಿಷನ್ ಮಾಡಲಿಕ್ಕೆ. ನಾಳೆ ಇಲ್ಲೇ ಎಲ್ಲರೂ ಓಪನ್ ಆಯಿತು ಅಂದರೆ ಮಾರ್ಕೆಟ್ ಪರಿಸ್ಥಿತಿ ಏನಿರುತ್ತೆ ಹೇಳಿ? ಅಗೇನ್ ನಮ್ಮದು ಓವರ್ಲ್ಯಾಪಿಂಗ್ಗೆ ಸ್ಟ್ರಾಟಜಿನೇ ಆಗುತ್ತಲ್ವಾ, ಮಾರ್ಕೆಟ್ ಬಿಕಮ್ ಓವರ್ಲ್ಯಾಪಿಂಗ್. ಸೊ ಓವರ್ಲ್ಯಾಪಿಂಗ್ ಏನಾಗುತ್ತೆ, ಇಟ್ ಶುಡ್ ಫೈಟ್ ಫಾರ್ ದಿಸ್ ಲೆವೆಲ್, ಇಟ್ ಶುಡ್ ಫೈಟ್ ಫಾರ್ ದಿಸ್ ಲೆವೆಲ್. ಸೊ ಸಿಂಪಲ್ ಲಾಜಿಕ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿಯಲ್ಲಿ ಗೋಲ್ಡ್ ಡಿಫ್ರೆಂಟ್ ಇರುತ್ತೆ, ಗೋಲ್ಡ್ ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ. ಗೋಲ್ಡ್ ಡಿಫ್ರೆಂಟ್ ಲಾಜಿಕಲ್ಲಿ ವರ್ಕ್ ಆಗುತ್ತೆ, ಬಟ್ ಬ್ಯಾಂಕ್ ನಿಫ್ಟಿ ಸೇಮ್ ಲಾಜಿಕ್ಸಲ್ಲಿ ವರ್ಕ್ ಆಗ್ತವೆ. ಓಕೆನಾ? ಸೊ ನಿಮಗೆ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ, ಬುಲಿಶ್ ರೈಟ್? ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ, ಸೇಮ್ ಅದೇ ಲಾಜಿಕ್ಕು 3-4 ಡೇಸಿಂದ ಬಿದ್ದಿದೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಇಶ್ಯೂ ಏನಾಗಿದೆ, ಮಾರ್ಕೆಟ್ ಆಲ್ರೆಡಿ ಲಾಸ್ಟ್ 2 ಡೇಸ್ ಸ್ವಿಂಗ್ನ ಬ್ರೇಕ್ಔಟ್ ಮಾಡಿತ್ತು. ಸೊ ಹಾಗಾಗಿ ಏನಾಗ್ತಿತ್ತು, ನಮಗೆ ಎನಿ ರಿಟ್ರೇಸ್ಮೆಂಟ್ ದೇರ್ ವಿಲ್ ಬಿ ಹೈ ಚಾನ್ಸ್ ಆಫ್ ಮಾರ್ಕೆಟ್ ವಿಲ್ ಗೋ ಬುಲಿಶ್ ಸೈಡ್ ಅಲ್ವಾ? ಲುಕ್ ಅಟ್ ಇಟ್. ಬ್ಯಾಂಕ್ ನಿಫ್ಟಿಯಲ್ಲಿ ಇಷ್ಟು ದೊಡ್ಡ ಕ್ಯಾಂಡ್ಲು ಬರ್ತಿದೆ, ನಿಮಗೆ ನಿಫ್ಟಿಯಲ್ಲಿ ಇಷ್ಟು ದೊಡ್ಡ ಕ್ಯಾಂಡ್ಲು ಬಂದಿರಲ್ಲ. ಏನಕ್ಕೆ ಅಂದರೆ ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ಲಿ ಬ್ಯಾಕ್ ಟು ದ ಲೆವೆಲ್ ಆಫ್ ಬಯರ್ಸ್ ಹೋಲ್ಡಿಂಗ್ ಗ್ರಿಪ್. ಈ ಲೆವೆಲ್ ಬಯರ್ಸ್ ಹೋಲ್ಡಿಂಗ್ ಗ್ರಿಪ್ ಇದೆ. ಸೊ ಇಟ್ ಈಸ್ ಹಿಟ್ಟಿಂಗ್ ದ ಸ್ಟಾಪ್ ಲಾಸಸ್. ಎಲ್ಲರ ಸ್ಟಾಪ್ ಲಾಸ್ನ ತಿಂದಾಗ್ತಿದೆ ಅಲ್ಲಿ ಮಾರ್ಕೆಟು. ಸೊ ಬ್ಯಾಂಕ್ ನಿಫ್ಟಿ ಥರ ಓಪನ್ ಆಗಿದ್ದಿದ್ರೆ ಈಸಿ ಟ್ರೇಡ್, ನಮಗೆ ವೆಯ್ಟ್ ಮಾಡಿದರೆ ಎನಿ ಪುಲ್ ಬ್ಯಾಕ್ ವಿ ಕ್ಯಾನ್ ಗೋ ವಿತ್ ಅ ಬೈಯಿಂಗ್ ಸೈಡ್ ಅಂತ ನೋಡ್ಬೋದಿತ್ತು ಮಾರ್ಕೆಟಲ್ಲಿ.
ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಕಂಪೇರ್ ಟು ನಿಫ್ಟಿ. ಬಟ್ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇದೆ, ಕೆಲವು ಟ್ರೇಡ್ ಮಾಡ್ಬೋದು, ನಾವು ಟ್ರೇಡ್ ಮಾಡೋದಿಲ್ಲ. ಹಾಗಾಗಿ ನನಗೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಫೋಕಸ್ ಜಾಸ್ತಿ ಇರೋದಿಲ್ಲ. ಐ ಆಮ್ ಟ್ರೇಡ್ ನಿಫ್ಟಿ, ಐ ಫೋಕಸ್ಡ್ ಆನ್ ನಿಫ್ಟಿ. ನಾನು ಕಲಿಸೋದು ಮ್ಯಾಕ್ಸಿಮಮ್ ನಿಫ್ಟಿ ಮೇಲೇ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಕಲಿಬೇಕು ಅನ್ನೋರು ಯು ಕ್ಯಾನ್ ನಮಗೆ ನೆಕ್ಸ್ಟ್ ಮಂತಲ್ಲಿ ಅನೌನ್ಸ್ ಮಾಡ್ತೀನಿ ಡೇಟು. ಜಾಯ್ನ್ ಆಗಿ ಕಲೀರಿ. ಫೀಸ್ ಅಂತೂ ಮಿನಿಮಲ್ಲೇ ಇದೆ ಯಾರು. ಇವತ್ತಿನ ಫೀಸ್ ಇದ್ರ ಲೆಕ್ಕಕ್ಕೆ ಅದು ಏನೂ ಅಲ್ಲ ಫೀಸು. ಬಟ್ ಫೀಸ್ ಇನ್ಕ್ರೀಸ್ ಮಾಡಿ ಸುಮ್ಮನೆ ಲೈಕು ಕಲಿಯೋರಿಗೆ ಕಷ್ಟ ಆಗೋದು ಬೇಡ ಅನ್ನೋದು ನನ್ನ ಮೈಂಡ್ ಸೆಟ್ ಅಷ್ಟೇ. ನಿಮ್ಮ ಕಂಫರ್ಟಬಿಲಿಟಿ. ಓಕೆನಾ? ಓಕೆ, ಥ್ಯಾಂಕ್ ಯು.